ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಒಂದು ಇನ್ಸೈಡ್ ಇನ್ಫಾರ್ಮೇಷನ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆದಂಥ ವಿಜಯ್ ಜೊತೆಗೆ ಯಾವ ಯಾವ ಸಮುದಾಯದವರು ಯಾವ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡೋದಕ್ಕೆ ಬಸವರಾಜ್, ಹಾಗೆ ಇಬ್ಬರು ಸಚಿವರು ಯಾವ ಕಾರಣಕ್ಕೋಸ್ಕರ ಗೈರಾಗಿದ್ದಾರೆ ಅನ್ನುವ ಮಾಹಿತಿಯನ್ನು ಕೊಡೋದಕ್ಕೆ ಚಂದ್ರು. ನಮ್ಮ ಮೂವರು ಪೊಲಿಟಿಕಲ್ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಚಂದ್ರು ಬಳಿ ಹೋಗ್ತೀನಿ. ಚಂದ್ರು, ಯಾವ ಕಾರಣಕ್ಕೋಸ್ಕರ ಇಬ್ಬರು ಸಚಿವರು ಗೈರಾಗಿರೋದು? ನಾಗೇಂದ್ರ ಬಾಬು, ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಭೆಗೆ ಬಹುತೇಕ ಎಲ್ಲ ಸಚಿವರಿಗೂ ಕೂಡ ಅಧ್ಯಯನ ಮಾಡಿಕೊಂಡು ಸಭೆಗೆ ಬನ್ನಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಈಗ ಪ್ರಮುಖವಾಗಿ ಇಬ್ಬರು ಸಚಿವರು, ಮೈಸೂರಿನ ವೆಂಕಟೇಶ್ ಅವರು, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ಇಬ್ಬರು ಕೂಡ ಸಭೆಗೆ ಗೈರಾಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಸ್ಪಷ್ಟವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. CM ಬಳಿ ಅನುಮತಿ ಕೋರಿರಬಹುದು ಅನ್ನುವಂಥ ಸಾಧ್ಯತೆಗಳನ್ನು ಚರ್ಚೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈವರೆಗೂ ಕೂಡ ಈ ಇಬ್ಬರು ಸಚಿವರು ಯಾವುದೇ ರೀತಿಯಾದಂಥ ಜಾತಿಗಣತಿ ಬಗ್ಗೆ ಚರ್ಚೆಯೂ ಮಾಡಿಲ್ಲ ಮತ್ತು ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಇಬ್ಬರು ಯಾಕೆ ಗೈರಾಗಿದ್ದಾರೆ ಅನ್ನೋದು ಬಹಳ ಕುತೂಹಲ ಇರ್ತಕ್ಕಂಥದ್ದು. ಸೊ ಬೆಂಗಳೂರಿನಲ್ಲೇ ಇದ್ದಾರಾ ಅಥವಾ ಸಚಿವರು ಎಲ್ಲಾದರೂ ಹೊರಗಡೆ ಹೋಗಿದ್ದಾರಾ, ಈ ರೀತಿಯಾದಂಥ ಚರ್ಚೆಗಳು ಕೂಡ ಇದೆ. ಸೊ ಕೆಲವೊಮ್ಮೆ ಅನುಮತಿಯನ್ನು ಪಡೆದು ಹೊರಗೆ ಹೋಗ್ತಾರೆ. ಆದರೆ ಇವತ್ತು ಬಹಳ ಪ್ರಮುಖವಾಗಿ ಜಾತಿಗಣತಿ ವಿಚಾರ ಏನಿದೆ, ಬಹಳ ಪ್ರಮುಖವಾದಂಥ ಕ್ಯಾಬಿನೆಟ್, ಪ್ರತಿಯೊಬ್ಬ ಸಚಿವರ ಉಪಸ್ಥಿತಿಯು ಕೂಡ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯದ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇಡೀ ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಅವರೇ ಇವತ್ತು ಗೈರಾಗಿರ್ತಕ್ಕಂಥದ್ದು. ಒಂದು ಕಡೆ 15 ಲಕ್ಷ ಮಾತ್ರ ನಮ್ಮ ಸಮುದಾಯ ಇದೆ ಅನ್ನುವಂಥದ್ದು, ಇನ್ನೂ ಹೆಚ್ಚಾಗಿದೆ ಅನ್ನುವಂಥ ಒಂದಷ್ಟು ಕೂಗುಗಳು ಬ್ರಾಹ್ಮಣ ಸಮುದಾಯದಿಂದ ಕೇಳಿ ಬರ್ತಾ ಇದೆ. ಆದರೆ ಅದನ್ನು ಪ್ರಶ್ನೆ ಮಾಡುವಂಥ ಅಥವಾ ಅದನ್ನು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಲಿಕ್ಕೆ ಸಚಿವ ದಿನೇಶ್ ಗುಂಡೂರಾವೇ ಅವರೇ ಇಲ್ಲ. ಸೊ ಅವರ ಗೈರು ಅಥವಾ ಅನುಪಸ್ಥಿತಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಗಮನಿಸಬಹುದಾದಂಥ ವಿಚಾರ. ಮತ್ತೊಂದು ಕಡೆ ವೆಂಕಟೇಶ್ ಅವರು ಕೂಡ ಇವತ್ತು ಸಚಿವ ಸಂಪುಟಕ್ಕೆ ಗೈರಾಗಿದ್ದಾರೆ. ಸೊ ಇಬ್ಬರು ಸಚಿವರು ಗೈರಾಗೋದಕ್ಕೆ ಏನಾದರೂ ಪ್ರಮುಖ ಕಾರಣ ಇದೆಯಾ, ಏನಾದರೂ ಅಸಮಾಧಾನ ಇದೆಯಾ, ಈ ರೀತಿಯಾದಂಥ ಚರ್ಚೆಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ವಿಧಾನಸೌಧದಲ್ಲಿ. ಸೊ ಹೀಗಾಗಿ ಈ ಇಬ್ಬರು ಸಚಿವರು ಗೈರಾಗಲಿಕ್ಕೆ ಕಾರಣ ಏನು, ಅಥವಾ CM ಬಳಿ ಅನುಮತಿ ಏನಾದರೂ ಕೇಳಿದಾರಾ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ ಚಂದ್ರು, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ನೋಡಿ, ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಒಂದು ಇನ್ಸೈಡ್ ಇನ್ಫಾರ್ಮೇಷನ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆದಂಥ ವಿಜಯ್ ಜೊತೆಗೆ ಯಾವ ಯಾವ ಸಮುದಾಯದವರು ಯಾವ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡೋದಕ್ಕೆ ಬಸವರಾಜ್, ಹಾಗೆ ಇಬ್ಬರು ಸಚಿವರು ಯಾವ ಕಾರಣಕ್ಕೋಸ್ಕರ ಗೈರಾಗಿದ್ದಾರೆ ಅನ್ನುವ ಮಾಹಿತಿಯನ್ನು ಕೊಡೋದಕ್ಕೆ ಚಂದ್ರು. ನಮ್ಮ ಮೂವರು ಪೊಲಿಟಿಕಲ್ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಚಂದ್ರು ಬಳಿ ಹೋಗ್ತೀನಿ. ಚಂದ್ರು, ಯಾವ ಕಾರಣಕ್ಕೋಸ್ಕರ ಇಬ್ಬರು ಸಚಿವರು ಗೈರಾಗಿರೋದು? ನಾಗೇಂದ್ರ ಬಾಬು, ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಭೆಗೆ ಬಹುತೇಕ ಎಲ್ಲ ಸಚಿವರಿಗೂ ಕೂಡ ಅಧ್ಯಯನ ಮಾಡಿಕೊಂಡು ಸಭೆಗೆ ಬನ್ನಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಈಗ ಪ್ರಮುಖವಾಗಿ ಇಬ್ಬರು ಸಚಿವರು, ಮೈಸೂರಿನ ವೆಂಕಟೇಶ್ ಅವರು, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ಇಬ್ಬರು ಕೂಡ ಸಭೆಗೆ ಗೈರಾಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಸ್ಪಷ್ಟವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. CM ಬಳಿ ಅನುಮತಿ ಕೋರಿರಬಹುದು ಅನ್ನುವಂಥ ಸಾಧ್ಯತೆಗಳನ್ನು ಚರ್ಚೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈವರೆಗೂ ಕೂಡ ಈ ಇಬ್ಬರು ಸಚಿವರು ಯಾವುದೇ ರೀತಿಯಾದಂಥ ಜಾತಿಗಣತಿ ಬಗ್ಗೆ ಚರ್ಚೆಯೂ ಮಾಡಿಲ್ಲ ಮತ್ತು ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಇಬ್ಬರು ಯಾಕೆ ಗೈರಾಗಿದ್ದಾರೆ ಅನ್ನೋದು ಬಹಳ ಕುತೂಹಲ ಇರ್ತಕ್ಕಂಥದ್ದು. ಸೊ ಬೆಂಗಳೂರಿನಲ್ಲೇ ಇದ್ದಾರಾ ಅಥವಾ ಸಚಿವರು ಎಲ್ಲಾದರೂ ಹೊರಗಡೆ ಹೋಗಿದ್ದಾರಾ, ಈ ರೀತಿಯಾದಂಥ ಚರ್ಚೆಗಳು ಕೂಡ ಇದೆ. ಸೊ ಕೆಲವೊಮ್ಮೆ ಅನುಮತಿಯನ್ನು ಪಡೆದು ಹೊರಗೆ ಹೋಗ್ತಾರೆ. ಆದರೆ ಇವತ್ತು ಬಹಳ ಪ್ರಮುಖವಾಗಿ ಜಾತಿಗಣತಿ ವಿಚಾರ ಏನಿದೆ, ಬಹಳ ಪ್ರಮುಖವಾದಂಥ ಕ್ಯಾಬಿನೆಟ್, ಪ್ರತಿಯೊಬ್ಬ ಸಚಿವರ ಉಪಸ್ಥಿತಿಯು ಕೂಡ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯದ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇಡೀ ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಅವರೇ ಇವತ್ತು ಗೈರಾಗಿರ್ತಕ್ಕಂಥದ್ದು. ಒಂದು ಕಡೆ 15 ಲಕ್ಷ ಮಾತ್ರ ನಮ್ಮ ಸಮುದಾಯ ಇದೆ ಅನ್ನುವಂಥದ್ದು, ಇನ್ನೂ ಹೆಚ್ಚಾಗಿದೆ ಅನ್ನುವಂಥ ಒಂದಷ್ಟು ಕೂಗುಗಳು ಬ್ರಾಹ್ಮಣ ಸಮುದಾಯದಿಂದ ಕೇಳಿ ಬರ್ತಾ ಇದೆ. ಆದರೆ ಅದನ್ನು ಪ್ರಶ್ನೆ ಮಾಡುವಂಥ ಅಥವಾ ಅದನ್ನು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಲಿಕ್ಕೆ ಸಚಿವ ದಿನೇಶ್ ಗುಂಡೂರಾವೇ ಅವರೇ ಇಲ್ಲ. ಸೊ ಅವರ ಗೈರು ಅಥವಾ ಅನುಪಸ್ಥಿತಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಗಮನಿಸಬಹುದಾದಂಥ ವಿಚಾರ. ಮತ್ತೊಂದು ಕಡೆ ವೆಂಕಟೇಶ್ ಅವರು ಕೂಡ ಇವತ್ತು ಸಚಿವ ಸಂಪುಟಕ್ಕೆ ಗೈರಾಗಿದ್ದಾರೆ. ಸೊ ಇಬ್ಬರು ಸಚಿವರು ಗೈರಾಗೋದಕ್ಕೆ ಏನಾದರೂ ಪ್ರಮುಖ ಕಾರಣ ಇದೆಯಾ, ಏನಾದರೂ ಅಸಮಾಧಾನ ಇದೆಯಾ, ಈ ರೀತಿಯಾದಂಥ ಚರ್ಚೆಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ವಿಧಾನಸೌಧದಲ್ಲಿ. ಸೊ ಹೀಗಾಗಿ ಈ ಇಬ್ಬರು ಸಚಿವರು ಗೈರಾಗಲಿಕ್ಕೆ ಕಾರಣ ಏನು, ಅಥವಾ CM ಬಳಿ ಅನುಮತಿ ಏನಾದರೂ ಕೇಳಿದಾರಾ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು.
ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ ಚಂದ್ರು, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ಆಗ್ತಾ ಇದೆ, ಒಂದು ಇನ್ಸೈಡ್ ಇನ್ಫಾರ್ಮೇಷನ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆದಂಥ ವಿಜಯ್ ಜೊತೆಗೆ ಯಾವ ಯಾವ ಸಮುದಾಯದವರು ಯಾವ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡೋದಕ್ಕೆ ಬಸವರಾಜ್, ಹಾಗೆ ಇಬ್ಬರು ಸಚಿವರು ಯಾವ ಕಾರಣಕ್ಕೋಸ್ಕರ ಗೈರಾಗಿದ್ದಾರೆ ಅನ್ನುವ ಮಾಹಿತಿಯನ್ನು ಕೊಡೋದಕ್ಕೆ ಚಂದ್ರು, ನಮ್ಮ ಮೂವರು ಪೊಲಿಟಿಕಲ್ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಚಂದ್ರು ಬಳಿ ಹೋಗ್ತೀನಿ. ಚಂದ್ರು, ಯಾವ ಕಾರಣಕ್ಕೋಸ್ಕರ ಇಬ್ಬರು ಸಚಿವರು ಗೈರಾಗಿರೋದು? ನಾಗೇಂದ್ರ ಬಾಬು, ಇವತ್ತು ಸಚಿವ ಸಂಪುಟ ಸಭೆ ನಡೀತಾ ಇದೆ. ಸಭೆಗೆ ಬಹುತೇಕ ಎಲ್ಲ ಸಚಿವರು ಕೂಡ ಅಧ್ಯಯನ ಮಾಡಿಕೊಂಡು ಸಭೆಗೆ ಬನ್ನಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿತ್ತು. ಆದರೆ ಈಗ ಪ್ರಮುಖವಾಗಿ ಇಬ್ಬರು ಸಚಿವರು, ಮೈಸೂರಿನ ವೆಂಕಟೇಶ್ ಅವರು, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಇರತಕ್ಕಂಥ ದಿನೇಶ್ ಗುಂಡೂರಾವ್ ಅವರು, ಇಬ್ಬರು ಕೂಡ ಸಭೆಗೆ ಗೈರಾಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಸ್ಪಷ್ಟವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. CM ಬಳಿ ಅನುಮತಿ ಕೋರಿರಬಹುದು ಅನ್ನುವಂಥ ಸಾಧ್ಯತೆಗಳನ್ನು ಚರ್ಚೆ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ ಈವರೆಗೂ ಕೂಡ ಈ ಇಬ್ಬರು ಸಚಿವರು ಯಾವುದೇ ರೀತಿಯಾದಂಥ ಜಾತಿ ಗಣತಿ ಬಗ್ಗೆ ಚರ್ಚೆಯೂ ಮಾಡಿಲ್ಲ ಮತ್ತು ವಿರೋಧವನ್ನು ಕೂಡ ವ್ಯಕ್ತಪಡಿಸಿಲ್ಲ. ಹೀಗಾಗಿ ಇಬ್ಬರು ಯಾಕೆ ಗೈರಾಗಿದ್ದಾರೆ ಅನ್ನೋದು ಬಹಳ ಕುತೂಹಲ ಇರ್ತಕ್ಕಂಥದ್ದು. ಸೊ ಬೆಂಗಳೂರಿನಲ್ಲೇ ಇದ್ದಾರಾ ಅಥವಾ ಸಚಿವರು ಎಲ್ಲಾದರೂ ಹೊರಗಡೆ ಹೋಗಿದ್ದಾರಾ, ಈ ರೀತಿಯಾದಂಥ ಚರ್ಚೆಗಳು ಕೂಡ ಇದೆ. ಸೊ ಕೆಲವೊಮ್ಮೆ ಅನುಮತಿನ ಪಡೆದು ಹೊರಗೆ ಹೋಗ್ತಾರೆ. ಆದರೆ ಇವತ್ತು ಬಹಳ ಪ್ರಮುಖವಾಗಿ ಜಾತಿ ಗಣತಿ ವಿಚಾರ ಏನಿದೆ, ಬಹಳ ಪ್ರಮುಖವಾದಂಥ ಕ್ಯಾಬಿನೆಟ್, ಪ್ರತಿಯೊಬ್ಬ ಸಚಿವರ ಉಪಸ್ಥಿತಿಯೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬ್ರಾಹ್ಮಣ ಸಮುದಾಯದ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇಡೀ ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಅವರೇ ಇವತ್ತು ಗೈರಾಗಿರ್ತಕ್ಕಂಥದ್ದು. ಒಂದು ಕಡೆ 15 ಲಕ್ಷ ಮಾತ್ರ ನಮ್ಮ ಸಮುದಾಯ ಇದೆ ಅನ್ನುವಂಥದ್ದು ಇನ್ನೂ ಹೆಚ್ಚಾಗಿದೆ ಅನ್ನುವಂಥ ಒಂದಷ್ಟು ಕೂಗುಗಳು ಬ್ರಾಹ್ಮಣ ಸಮುದಾಯದಿಂದ ಕೇಳಿ ಬರ್ತಾ ಇದೆ. ಆದರೆ ಅದನ್ನು ಪ್ರಶ್ನೆ ಮಾಡುವಂಥ ಅಥವಾ ಅದನ್ನು ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಲಿಕ್ಕೆ ಸಚಿವ ದಿನೇಶ್ ಗುಂಡೂರಾವೇ ಅವರೇ ಇಲ್ಲ. ಸೊ ಅವರ ಗೈರು ಅಥವಾ ಅನುಪಸ್ಥಿತಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ಗಮನಿಸಬಹುದಾದಂಥ ವಿಚಾರ. ಮತ್ತೊಂದು ಕಡೆ ವೆಂಕಟೇಶ್ ಅವರು ಕೂಡ ಇವತ್ತು ಸಚಿವ ಸಂಪುಟಕ್ಕೆ ಗೈರಾಗಿದ್ದಾರೆ. ಸೊ ಇಬ್ಬರು ಸಚಿವರು ಗೈರಾಗೋದಕ್ಕೆ ಏನಾದರೂ ಪ್ರಮುಖ ಕಾರಣ ಇದೆಯಾ, ಏನಾದರೂ ಅಸಮಾಧಾನ ಇದೆಯಾ, ಈ ರೀತಿಯಾದಂಥ ಚರ್ಚೆಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ವಿಧಾನಸೌಧದಲ್ಲಿ. ಸೊ ಹೀಗಾಗಿ ಈ ಇಬ್ಬರು ಸಚಿವರು ಗೈರಾಗಲಿಕ್ಕೆ ಕಾರಣ ಏನು, ಅಥವಾ CM ಬಳಿ ಅನುಮತಿ ಏನಾದರೂ ಕೇಳಿದಾರಾ ಅನ್ನೋದು ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲಿ ಇರಿ ಚಂದ್ರು, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ನೋಡಿ, ಸಂಬಂಧಪಟ್ಟಂತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನೆಲ್ಲ ಆಗ್ತಾ ಇದೆ, ಒಂದು ಇನ್ಸೈಡ್ ಇನ್ಫಾರ್ಮೇಷನ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆದಂಥ ವಿಜಯ್ ಜೊತೆಗೆ ಯಾವ ಯಾವ ಸಮುದಾಯದವರು ಯಾವ ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡೋದಕ್ಕೆ ಬಸವರಾಜ್, ಹಾಗೆ ಇಬ್ಬರು ಸಚಿವರು ಯಾವ ಕಾರಣಕ್ಕೋಸ್ಕರ ಗೈರಾಗಿದ್ದಾರೆ ಅನ್ನುವ ಮಾಹಿತಿಯನ್ನು ಕೊಡೋದಕ್ಕೆ ಚಂದ್ರು, ನಮ್ಮ ಮೂವರು ಪೊಲಿಟಿಕಲ್ ರಿಪೋರ್ಟರ್ಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಚಂದ್ರು ಬಳಿ ಹೋಗ್ತೀನಿ. ಚಂದ್ರು, ಯಾವ ಕಾರಣಕ್ಕೋಸ್ಕರ ಇಬ್ಬರು ಸಚಿವರು ಗೈರಾಗಿರೋದು?